ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಮ್ಯಾಥ್ಸ್ ಅಲ್ಲಿ ಬೀಜೋಕ್ತಿಗಳು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಎಂಬ ಒಂದು ಘಟಕದಲ್ಲಿ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವಿಕೆ ಎಂಬ ಒಂದು ಫಲಿತಾಂಶವನ್ನ ತಿಳಿದುಕೊಳ್ಳೋಣ. ಈ ಫಲಿತಾಂಶದಲ್ಲಿ ಈಗಾಗಲೇ ನಾವು ಹಲವಾರು ಉದಾಹರಣೆಗಳನ್ನ ಎಕ್ಸಾಂಪಲ್ಸ್ ಗಳನ್ನ ತಿಳ್ಕೊಂಡಿದ್ದೇವೆ. ಈಗ ಇದರ ಮುಂದುವರಿದ ಭಾಗವಾಗಿ ಅಭ್ಯಾಸದಲ್ಲಿರ್ತಕ್ಕಂತಹ 8ನೇ ಪ್ರಶ್ನೆಯಲ್ಲಿ ಒಂದೇದು z is equal to 10 ಆದರೆ z³ minus 3 of z minus 10 ರ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಒಂದು ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು ನಾವೀಗ ವಿದ್ಯಾರ್ಥಿಗಳೇ ನಾವೇನ್ ಮಾಡಬೇಕು, ಮೊದಲು ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಯನ್ನು ನಾವು ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಬೀಜೋಕ್ತಿ ಹೇಳಿ? ಬೀಜೋಕ್ತಿ ಹೇಳಿ ಇದು z³ minus 3 of z minus 10. ಇದನ್ನ ಒಂದು ಹಂತದವರೆಗೆ ನಾವು ಸಿಂಪ್ಲಿಫಿಕೇಶನ್ ಮಾಡೋಣ. ಈ ಮೂರನ್ನು z minus 10 ಗೆ ಗುಣಿಸೋಣ, ಮಲ್ಟಿಪ್ಲೈ ಮಾಡೋಣ. ಆನಂತರ ನಾವು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಅನ್ನು ಈ ಒಂದು ಬೀಜೋಕ್ತಿಗೆ ಅಪ್ಲೈ ಮಾಡೋಣ. ವಿದ್ಯಾರ್ಥಿಗಳೇ ನೋಡಿ, z³ ಅನ್ನು ಹಾಗೆ ಬರ್ಕೊಳ್ಳೋಣ. ಮೈನಸ್ 3 ಇಂಟು z ಅಂತ ಅಂದ್ರೆ ಪ್ಲಸ್ z, ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು z ಅಂದ್ರೆ 3z. ಓಕೆ, ಎಷ್ಟು? ಮೈನಸ್ 3 ರಿಂದ ಮೈನಸ್ 10 ಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಮೊದಲು ಚಿಹ್ನೆಗಳನ್ನ ಗುಣಿಸಬೇಕು, ಆನಂತರ ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು. ಈಗ 3 3 10s 30 ಪ್ಲಸ್ 30. ಓಕೆ, ಈಗ ನಮಗೊಂದು ಬೀಜೋಕ್ತಿ ಸಿಕ್ಕಿದೆ, ಸಂಪೂರ್ಣವಾಗಿರ್ತಕ್ಕಂಥ ಬೀಜೋಕ್ತಿ ಸಿಕ್ಕಿದೆ. ಈ ಬೀಜೋಕ್ತಿಗೆ, ಈ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಗೆ ನಾವೇನ್ ಮಾಡಬೇಕು, ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ z is equal to 10 ಅಂತ ಎಂಬ ಒಂದು ಬೆಲೆಯನ್ನು ಕೊಟ್ಟಿದ್ರೆ ಈ ಬೆಲೆಯನ್ನ ಇದಕ್ಕೆ ಅಪ್ಲೈ ಮಾಡಬೇಕು. z ಇರ್ತಕ್ಕಂಥ ಜಾಗಕ್ಕೆ 10 ಅನ್ನು ಅಪ್ಲೈ ಮಾಡಿ ನಾವು ಅದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ, ಸರಳೀಕರಣ ಮಾಡೋಣ. z ಬೆಲೆ ಏನಿದೆ? 10. z is equal to 10. ಅಪ್ಲೈ ಮಾಡೋಣ. apply to z is equal to 10 apply to above algebraic expression. ಈ ಒಂದು ಬೀಜೋಕ್ತಿಗೆ ನಾವು z is equal to 10 ಎಂಬ ಒಂದು ಬೆಲೆಯನ್ನು ಅಪ್ಲೈ ಮಾಡೋಣ. ವಿದ್ಯಾರ್ಥಿಗಳೇ ನೋಡಿ, z ಜಾಗದಲ್ಲಿ ಎಷ್ಟು ಬರಬೇಕು? 10 ಬರಬೇಕು. 10³ ಅಥವಾ 10³ ಮೈನಸ್ 3 ಹಾಗೆ ಬರೆಯೋಣ. z ಇರತಕ್ಕಂಥ ಜಾಗದಲ್ಲಿ 10 ಅನ್ನ ಎಂಟ್ರಿ ಮಾಡೋಣ. ಪ್ಲಸ್ ಇದೆ, ಪ್ಲಸ್ ಹಾಗೆ ಬರೆಯೋಣ. 30 ಬರೆಯೋಣ. ಓಕೆ, ಈಗ ವಿದ್ಯಾರ್ಥಿಗಳೇ ನೋಡಿ, 10³ 10³ ಬೆಲೆ ಏನಾಗುತ್ತೆ? 10 ಅನ್ನ 3 ಬಾರಿ ಗುಣಿಸಬೇಕು ಎಂಬುದು ಇದರ ಅರ್ಥ. 10³ 10 ಅನ್ನ 3 ಬಾರಿ ಗುಣಿಸಿದ್ರೆ ಎಷ್ಟು ಬರ್ತದೆ ಉತ್ತರ? 30. ತಪ್ಪು. 10 ಇಂಟು 10 ಇಂಟು 10. ಓಕೆ, ಇಲ್ಲಿರ್ತಕ್ಕಂಥ ಎಲ್ಲ ಅಂಕಿಗಳನ್ನ ಗುಣಾಕಾರ ಮಾಡ್ರಿ. 1 1 1 1 1. ಎಷ್ಟು ಸೊನ್ನೆಗಳಿವೆ? 3 ಸೊನ್ನೆಗಳಿವೆ. ಓಕೆ, ಎಷ್ಟು ಸೊನ್ನೆಗಳಿವೆ? 3 ಸೊನ್ನೆಗಳಿವೆ. 10 ಅನ್ನ 3 ಸಾರಿ ಗುಣಿಸಿದಾಗ ನಮಗೆ 1000 ಬರುತ್ತೆ. ಎಷ್ಟು ಬರ್ತದೆ? 1000 ಬರ್ತದೆ. ಆ 1000 ಇಲ್ಲಿ ಬರೀಬೇಕು. ಮೈನಸ್ ಇಲ್ಲಿ ಮೈನಸ್ 3 ಇದೆ, ಇಲ್ಲಿ ಪ್ಲಸ್ 10 ಇದೆ, ಹೌದಲ್ವಾ? ಮೈನಸ್ 3 ಅನ್ನ ಪ್ಲಸ್ 10 ಗೆ ನಾವು ಗುಣಿಸಬೇಕು. ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 3 ಇಂಟು 10 30 ಆಗುತ್ತೆ. 3 30 ಪ್ಲಸ್ ಇದೆ, ಪ್ಲಸ್ ಬರೋಣ. 30 ಇದೆ, ಹಾಗೆ ಕಂಟಿನ್ಯೂ ಮಾಡೋಣ. ಈಗ ಮೈನಸ್ 30 ರಲ್ಲಿ ಪ್ಲಸ್ 30 ಲೆಸ್ ಆಗುತ್ತೆ, ಹೌದಲ್ವಾ? ಒಂದೊಂದು ಕ್ಯಾನ್ಸಲ್ ಆಗುತ್ತೆ. 30 ರಲ್ಲಿ 30 ಕ್ಯಾನ್ಸಲ್ ಆದ್ರೆ 0 ಆಗುತ್ತೆ. ಅದನ್ನ ಮೆನ್ಷನ್ ಮಾಡೋದು ಬೇಡ. ಕೊನೆಗೆ ಉಳಿದಿದ್ದೇನು ಉತ್ತರ? 1000. ಈ z³ minus 3 of z minus 10 ಎಂಬುದರ ಬೆಲೆ ಎಷ್ಟಕ್ಕೆ ಸಮ ಆಗಿದೆ? 1000ಕ್ಕೆ ಸಮ ಆಗಿದೆ. ಯಾವ ಬೆಲೆಯನ್ನು ಆದೇಶಿಸಿದಾಗ z is equal to 10 ಅನ್ನು ನಾವು ಈ ಒಂದು
ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಗೆ ನಾವು ಅಪ್ಲೈ ಮಾಡಿದಾಗ 1000 ಉತ್ತರ ಬಂದಿದೆ ನಮಗೆ ಆನ್ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ಮಾಡಬೇಕು.